ಓಹೋ, ಇದ್ಯಾದ್ರಿ ಗೌಡ್ರೆ ಇಂಥ ಗಾಡಿ ತಂದು ಬಿಟ್ಟಿದ್ದೀರಾ? ಯಾಕೆ ಹಳೆ ಗಾಡಿ ಏನಾಯ್ತು ನಿಮ್ಮದು? ಸ್ಪೆಂಡರ್ ಪ್ಲಸ್ ಇತ್ತು ಮಂತಾಗೆ, ಇವಾಗ ನೋಡಿರಿ ಇದನ್ನು ತಂದಿದ್ದೀರಾ. ಅದನ್ನೇ ಮಾಡಿರಿ ಗೌಡ್ರೆ? ಏನು ಹೊಸ ತಂದ್ರೆ ಸೆಕೆಂಡ್ ಹ್ಯಾಂಡ್ಲು ತಂದ್ರ? ಲೇ ಸೀನಪ್ಪ, ಹೊಸದು ತಂದಿಲ್ಲ, ಏನು ಇಲ್ಲ, ಲೇ ಹಳೇದೇ ಇದು. ಹಾಂ, ನಮ್ಮ ಹುಡ್ಗುಂತವಿತ್ತು. ಯಪ್ಪ ನಿನಗೆ ಆ ಸ್ಪೆಂಡರ್ ಪ್ಲಸ್ಸು ಕಾಲು ಸಿಗಲ್ಲ. ಎಲ್ಲನ ಹೊರಗೆ ಪರಿಗೆ ಹೋಗ್ಬೇಕಾರೆ ಮಳೆ ಪಳೆ ಮಾರು ಬಂದರೆ ಕಾಲು ಹುರ್ಕೊಂಡು ಹೋಗ್ಬೇಕು ಪಸರಾಗೆ. ಅದಕ್ಕೆ ನಿನಗೆ ಕಾಲು ಸಿಗಲ್ಲ. ಈಗ ಇದನ್ನು ತಗೊಂಡೋಗು, ತುಂಡು ಚೆನ್ನಾಗೈತಿ ಅಂತ ಅಂದ. ಅದಕ್ಕೆ ಇದನ್ನು ತಗೊಂಬಂದಿದ್ದೀನಿ. ಹಾಂ, ಅದು ಕಾಲು ಸಿಗ್ತಿರ್ಲಿಲ್ಲ ಕಳ್ಳ ನನಗೆ. ಮಳೆ ಮಾರು ಬಂದರೆ ಎಲ್ಲನ ಪಸರಾಗಿ ನಿಲ್ಲಿಸ್ಬೇಕಾರೆ ಹಂಗೆ ಒಂಥರ ಒಯ್ದಾಡೋದು. ಅದಕ್ಕೆ ಇದನ್ನೇ ತಂದಿದ್ದೀನಿ. ಹಾಂ, ಇವಾಗ ದೇವ್ರಿಗೆ ಹೋಗೋದು ಇದ್ರಾಗೇನ, ಬಾಡು ಇಟ್ಗೆ ಹೋಗೋದು. ಓಹೋ, ಹಂಗಾರೆ ಈ ಗಾಡಿಗೆ ಹೋಗೋದು ಇವಾಗ ನಾವು ಕೋಡಿಹಳ್ಳಿಗೆ. ಸರಿ ಗೌಡ್ರೆ, ನಾನು ಓಡಿಸಲ್ಲ ಗೌಡ್ರೆ, ಇವತ್ತು ನೀವೇ ಓಡಿಸ್ಬೇಕು ಆಯ್ತಾ? ಓಡಿಸ್ತೀನಿ ಬಿಡಲ್ಲ, ನಾನೇ ಓಡಿಸ್ತೀನಿ. ಏನಂದರೆ ಇದ್ರಾಗೆ ಕಾಲನ್ನ ಗೇರ್ ಹಾಕ್ಯಂಬಂಗಿಲ್ಲ ಕಣಲಿ. ಎಡಗೈಯಾಗಿ ಆಟದಾರ ಹಾಕ್ತಾರಲ್ಲ, ಸಿರದಾಗೆಲ್ಲ ಆಟ ಓಡಿಸೋರು ಹಾಕ್ತಾರಲ್ಲ, ಆಗ ಹಂಗೆ ಹಾಕ್ಬೇಕು ಗೇರ್ ಇದಕ್ಕೆ. ಹಾಂ, ಅಂದ್ರೆ ಓಟ್ ಅಂದ್ವರಿಯಲ್ಲ. ಒಂದೆರಡು ದಿನ ರೂಢಿ ಆಗೋವರೆಗೂ ಅಷ್ಟೇನ, ಆಮೇಲೆ ಗೇರ್ ಸರಿಯಾಗಿ ಹಾಕ್ಯಬೋದು ಬಿಡ್ರಿ. ಹಾಂ, ಗೇರ್ ಹಾಕೋದು ನಿಮ್ಗೇನು ಹೇಳ್ಕೊಂಡು ಕೊಡ್ಬೇಕಾ ಗೌಡ್ರಿ? ನೀವೆಂತೆಂಥ ದೊಡ್ಡ ಗಾಡಿಗಳಿಗೆಲ್ಲ ಗೇರ್ ಹಾಕಿದ್ದೀರ, ಇದ್ಯಾವ ಸಣ್ಣ ಗಾಡಿ ಗೇರ್ ಹಾಕೋದು? ಒಂದೆರಡು ದಿನ ರೂಢಿ ಆಗೋವರೆಗೂ ಅಷ್ಟೇ ಬಿಡ್ರಿ, ಆಮೇಲೆ ಚಂದಕ್ಕೆ ಗೇರ್ ಹಾಕ್ತೀರಿ ನೀವು. ಅದರಲ್ಲಿ ಇನ್ನೂ ಲೇಟಾಗಿ ಹೋಗೋದು. ಇವಾಗಲೇ ನಾವು ಸಿರಾಕ್ ಹೋಗಿ ಅಲ್ಲೂ ಇಲ್ಲೂ ಮಗಾಡ್ಕೊಂಡು ಹೋಗ್ಬೇಕಾದ್ರೆ ತಡವಾಕೈತೆ. ಹೋಗೋಣ ಗೌಡ್ರಿ ಇವಾಗಲೇನ? ಎಲೆ ಹೋಗೋಣ ಅಂತಾನೆ ಹೊಲ್ಟ ಬದಿನ ಕಳ್ಳ ನಾನು. ಅವ್ನು ಬೋರಾಜ್ಜ ಬರಲಿಲ್ಲಪ್ಪ ಇಟ್ಟತ್ತಾದ್ರೂ ಆವಾಗಲೇ ಹೋಗಿ ಮಂತ ಹೇಳಿ ಬಂದಿದ್ದೀನಿ, ಬಾರಾಜ್ಜ ರಪ್ನ ಹೋಗಿ ಬರೋಣ ಅಂತಾನ. ಅವ್ನು ನೋಡಿರೆ ತಸಾಗುಸಿ ಮಾಡ್ಕೊಂಡು ಎಲ್ಗನ ಒಳ್ಳಿ ಕಣ ಹೇಳಿ ಅವನಂತೂ ತಡವಾಗೆ ಬರ್ತಾನೆ ಹೇಳತ್ತ. ಏ ಗೌಡ್ರೆ, ನಾವು ದೇವ್ರಿಗೆ ಹೋಗ್ತಾ ಇದ್ದೀವಿ. ಆ ಬೋರಾಜ್ಜ ಆಮೇಲೆ ಬರೇ ಮೈಯಾಗೆ ಬಂದನು. ಹಾಂ, ಯಾತನ ಒಂದು ಅಂಗಿ ಗಿಂಗಿ ಇಕ್ಕೆಂಬ್ರ ಕೇಳಿದಿರ್ತಾನೆ. ಆಮೇಲೆ ಅವನು ಪುಟ್ಕೋಸಿ ನೇತ ಹಾಕ್ಯಂಡು ಬರೇ ಮೈಯಾಗೆ ಬಂದೆ. ಹಾಂ, ಮೊದಲೇ ಬೇಜಾರ್ದಾಗ ಇದ್ದಾನ ಅವನು ಬೋರಾಜ್ಜ. ಈ ಬರೇ ಮೈಯಾಗೆ ಬಂದ್ಬಿಟ್ರೆ ಸರಿಯಾಗಲ್ಲ. ಇಲ್ಲ, ಅಂಗಿ ಇಕ್ಕೊಂಬರ್ತಾನೆ ಅನ್ಕೊಂಡಿದ್ದೀನಿ. ಯಾಕೆಂದರೆ 4 ಜನ ಓಡಾಡೋ ಜಾಗ ಅದು. ನೋಡೋಣ ಹಿಡೀರಿ. ಆಗ ನೋಡು ಬಂದ ಇವಾಗ. ಅಂಗಿ ಇಕ್ಕೊಂಬರ್ತಾನೆ ಅನ್ಕೊಂಡು ಚಂದಕ್ಕಿರೋದೇನ ಬಂದ ನೋಡು. ಓಹೋ, ಏನು ಬೋರಪ್ಪನವ್ರು ಇವತ್ತು ಅಂಗಿ ಗಿಂಗಿ ಇಕ್ಕೊಂಡು ತಲೆಗೆ ಟೋಪಿ ಗೀಪಿ ತಗಲಾಯ್ಕೊಂಡು ಬಂದಿದ್ದೀರಲ್ಲ, ಏನು ಸಮಾಚಾರ? ಎಲೆ ಏನು ಇಲ್ಲ ಕಣಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ಒತ್ತು ಮುಣುಗ್ತೈತೆ, ಗಾಳಿ ಒಯ್ಕಂತೈತೆ, ಆಷಾಢ ಗಾಳಿ ಸೊಳಿ ಆದಂಗೆ ಹಾಕೈತೆ. ನನ್ನ ಕೈಲಿ ತಡ್ಕೊಂಬಕ್ಕಲ್ಲಪ್ಪ, ಅದಕ್ಕೆ ಟೋಪಿ ಇಕ್ಕೆಂಬಂದೆ. ಹೆಂಗ ಒಂದಿಟ್ಟು ಕಿವೆ ಮುಚ್ಕೊಂಡ್ರೆ ಒಂದಿಟ್ಟು ಸೊಳಿ ಅಡಗ್ತೈತೆ ಕಣ ಇಲ್ಲಿ, ಅದಕ್ಕೆ ಟೋಪಿ ಇಕ್ಕೆಂಬಂದೆ. ನೀನೊಂಥರ ಬಯಸ್ತ ಕಣಜ. ಹ್ಞೂ, ಬಯಸ್ತ ಅಲ್ಲ, ಬರೋದು ಬಂದೆ ದೇವ್ರು ಹೊಲ್ಡಿಸ್ದಂಗಾತಲ್ಲ ಅಜ್ಜ ನಿನ್ನ. ಏಟೊತ್ತು ಕಾಯೋದೇಳು? 3/4 ಗಂಟೆ 1 ಗಂಟೆಯಿಂದ ನಾನು ಗೌಡ್ರು ಇಬ್ಬರು ಇಲ್ಲೇ ನಿಲುಗಾಲಾಗ ನಿಂತ್ಕೊಂಡು ಕಾಯ್ದಿದ್ದೀವಿ. ನೀನು ಹೋದನ ಅಲ್ಲೇ ಹೋಗ್ತೀಯಪ್ಪ. ಯಾಕೆ ಬರಾಜ ಹೋಗೋಣ? ಹೋಗೋಣ ಎಲೆ ಬೋರಾಜ. 1 ಗಂಟೆ ಹೋಗ್ತಿಲ್ಲ, ಎಲ್ಗನ ಹೋದ್ರೆ ಒಂದು ಅಂಗಿ ತಗಲಾಕ್ಯಂಬರ ಕೀಟೋತ್ ಬೇಕೆ. ಬರ್ರಿ ಹೋಗೋಣ. ಲೇ ಸೀನಪ್ಪ ನಡಿಯಲ್ಲ ಕೂಕ ಹೋಗೋಣ. ಬರ್ರಿ ಗೌಡ್ರೆ, ಎತ್ಕ ಬರ್ರಿ ಗೌಡ್ರೆ. ಈ ಸೀಟ್ ನೋಡಿರಿ, ಒಂದು ಈಟ ಐತೆ, 3 ಕೂಕಮ್ಮಕ್ಕೆ ಆಗ್ತೈತೋ ಇಲ್ವೋಪ್ಪ. ಬರ್ರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಗುಂಡಿ ಗುದ್ರೆ ಏನಿಲ್ಲ ರೋಡ್ನಾಗೆ, ಒಂದೀಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಬರ್ರಿ ಗೌಡ್ರೆ. ನಡೀರಿ ಗೌಡ್ರೆ, ನಿಧಾನಕ್ಕಂಗೆ ನಡೀರಿ. ಗುಂಡಿ ಗುದ್ರ ನೋಡ್ಕೊಂಡು ನಡೀರಿ. ಬೋರಾಜ್ ಎಗರಿ ಬಿದ್ದು ಬಿಡ್ತಾನೆ ಅಷ್ಟೇನ, ನಿಧಾನಕ್ಕೆ ನಡೀರಂಗೆ. ಬೋರಾಜ, ಇದೇ ಉಮ್ದಂಗೆ ಸುಮ್ಮನೆ ಕುಕಣಿಜ ಉಣ್ಣು. ನೋಡು, ಹಂಗೆ ಮಟನ್ ನೋಡ್ತಾ ಇದ್ರೆ ಬಾಯಾಗ ನೀರು ಲಳಿ ಸುರಿತಾ ಇದ್ದಾವೆ. ನಾಚಿಕೆ ಬೇಡ, ನಿಂಗೆ ಏನೇನು ಬೇಕೋ ಕೇಳಿ ಕೂಸ್ಕೊಂಡು ಉಣ್ಣು. ಆದರೆ ಜಾಸ್ತಿ ಪೀಸ್ ಕೇಳಬೇಡ, ಯಾಕಂದರೆ ಜಾಸ್ತಿ ಜನ ಬಂದ್ಬಿಟ್ಟವ್ರಿ. 3 ಕುರಿ ಕಡ್ದವ್ರಂತೆ. ಜನ ಅಂದರು ಜನ, ಏನು ಮಾಡೋಕ್ಕಾಗಲ್ಲ. ಏನು ಮುದ್ದೆ ಅನ್ನ ಸಾರು ಏನು ಬೇಕಾದ್ರೂ ಕೇಳಿ ಕೂಸ್ಕೊಂಡು ಉಣ್ಣು, ನಾನು ಹೇಳ್ತೀನಿ ಹೆಂಗ. ಲೇ ಸೀನಪ್ಪ, ಸುಮ್ಮನೆ ಉಣ್ಣಲ್ಲ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಕಣ. ಲೇ ನಿನಗೆ ಬಾಯಿ ಮಾಡಿದ್ರೆ ನಮ್ಮನ್ನೇ ನೋಡ್ತಾರಲ್ಲನ, ಸುಮ್ಮನೆ ಉಣ್ಣಲ್ಲ. ನಾಚಿಕೆ ಆದಂಗೆ ಆಕೈತೆ ನನಗೆ. ಅವ್ರಿಗೆ ಎಷ್ಟು ಒಟ್ಟಿಗೆ ಇಡಿಸ್ತೈತೆ ಅಷ್ಟು ಇಕ್ಕಿಸ್ಕೊಂಡು ಉಣ್ತಾರೆ. ನಿನ್ನ ಪಾಡಿಗೆ ನೀನು ಉಣ್ಣು. ನಾಚಿಕೆ ಆದಂಗೆ ಆಗ್ತೈತೆ. ಯಾಕೆ
ಎಲ್ಲರೂ ಉಂಡಂಗೆ ನಾವು ಉಂಬೋದು ಸುಮ್ಮನಿರ್ಬೇಕು ನೀವು. ನಂಗೆ ರೇಗಿಸ್ಬಿಟ್ರು ನೋಡಿ ಅಲ್ಲ ಅಂತ ಬಡ್ದು ಬಿಡ್ತೀನಿ. ಎಷ್ಟೇ ಹೋಗ್ಲಿ ಅಂತ ಉಮ್ಲಿ ಅಂತ ಕರ್ಕೊಂಬಂದಿದ್ದೀನಿ ಅಲ್ಲಿಂದನ ಊರಿಂದ ಇಲ್ಲಿಗೆ. ಈ ಅಜ್ಜನ್ ದೌಲತ್ ನೋಡ ಉಣಾಜ ಸುಮ್ಮನು. ಲೈ ಸೀನಾ ಒಂದ್ರ ಒಟ್ಟು ಸುಮ್ಮನೆ ಕುಕ್ಕಳಲ್ಲ, ಯಾಕಲ್ಲ ಈ ಸುಮ್ಮನೆ ಮಾತಾಡ್ತಿದ್ಯಾ? ಸುಮ್ಮನೆ ಉಣ್ಬೇಕು. ಎಲ್ಗನ ಹೊರಗೆ ಬಂದಿದ್ದಾಗ ಹೆಂಗಿರ್ಬೇಕು ಹಂಗಿರ್ಬೇಕು ನೋಡಿ. ಹೆಂಗಸರು ಮಕ್ಕಳೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ನೀನು ಇಕ್ಕಿದ್ದು ಉಣ್ಬೇಕು ಸುಮ್ಮನೆ. ಆಯ್ತು ಗೌಡ್ರೆ, ಹಂಗಾರೆ ನೀವು ಹೇಳಿದ ಮೇಲೆ ಸುಮ್ಮನೆ ಆಗ್ತೀನಿ ಬಿಡ್ರಿ. ಯಪ್ಪ ಎಲ್ಲರೂ ಎಣ್ಣೆ ಹೊಡೆದೇವ್ರಿ, ಆದ್ರೂ ಚಟುಕ್ ಪಿಟುಕ್ ಅಂದಂಗೆ ಸುಮ್ಮನೆ ಕುಂತ್ಬಿಟ್ಟವ್ರಿ. ನಾವು ಸುಮ್ಮನೆ ಕೂಗಕ್ಕಾಗಲ್ಲ, ಯಾಕಂದರೆ ಎಣ್ಣೆ ಕುಡಿದು ಸುಮ್ಮನೆ ಕೂಕೊಂಬಿಟ್ರೆ ಎಣ್ಣೆಗೆ ಮರ್ಯಾದೆ ಇಲ್ಲ. ಏನಾದರೂ ಒಂದೇಳು ಮಾತಾಡ್ತಿರ್ಬೇಕು. ತಡಿ, ನನ್ನ ಪಕ್ಕದಾಗ ಗಡ್ಡದ ಮನ್ಸು ಕುಂತ್ಬಿಟ್ಟವನೆ. ಇವನು ಯಾವಾಗ ಬಂದ ಕುಮಾರ ಒಂದ್ರ ಒಟ್ಟು ಕೇಳ್ತೀನಿ. ಹೇಳ್ದಂಗೆ ಬಂದ್ಬಿಟ್ಟವನೆ. ಲೇ ಕುಮಾರ, ಯಾಕಲ್ಲ ಗಡ್ಡ ಹಿಂಗೆ ಬಿಟ್ಕೈ ನಿಜ? ನೀನು ಕಣ್ಣು ನೋಡ್ಕೊಂಡು ನೋಡು, ನಿನ್ನ ಅಂಗಿ ನೋಡು ನನ್ನ ಮಗನೇ. ಊರಾಗೆ ನನಗೂ ಹೇಳಿದ್ರಿ ನಿನ್ನ ಜೊತೆಗೆ ನಾನು ಬಂದಿದ್ನ. ಈಗ ಒಬ್ಬನೇ ಬಂದಿದ್ಯಾ ತಾನೆ? ಹೆಂಗ ಹೋಗುವ ನಾನು ಕರ್ಕೊಂಡು ಹೋಗಪ್ಪ, ನಾನು ಬರ್ತೀನಿ. ಲೇ ಸೀನಪ್ಪ, ಒಬ್ಬನೇ ಬಂದಿಲ್ಲ ಕಣಲೇ, ನಮ್ಮ ಅಮ್ಮ ಇನ್ನೂ ಕರ್ಕೊಂಬಂದಿದ್ದೀನಿ, ಇಬ್ಬರು ಬಂದಿದ್ದೀವಿ. ತಿರು ನಿನ್ನೆಲ್ಲಿ ಕುಂಡ್ರಿಸ್ಕೊಂಡು ಹೋಗೋಣ? ನಾನು ಕರ್ಕೊಂಡು ಹೋಗಲ್ಲಪ್ಪ. ಕರ್ಕೊಂಡು ಹೋಗಲ್ಲ? ಲೇ ಕುಮಾರ, ದೊಡ್ಡ ಮನ್ಸು ಆಗ್ಬಿಟ್ಟಿದ್ಯಾ ಕಳ್ಳ ನೀನು. ನೀನು ಕರ್ಕೊಂಡು ಹೋಗಲಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜೊಟ್ಟು ಹೋಗಲ್ಲ ನಿನ್ನಲ್ಲಿ. ನಾನು ಹಂಗಾರೆ ನಿನ್ನ ಜೊತೆಗೆ ಬಂದಿದ್ದೀನಿ. ಬರುವಾಗ ನಮ್ಮ ಗೌಡ್ರ ಜೊತೆಗೆ ಬಂದಿದ್ದೀನಿ, ಗೌಡ್ರೆ ಕರ್ಕೊಂಡು ಹೋಗ್ತಾರೆ. ಏನು ಸುಳ್ಳು ಹೇಳ್ತಾ ಇಲ್ಲಿ? ಸುಳ್ಳು ಬಗಳು ಬೇಡ ನಾನು ಮಗನೇ. ಅಮ್ಮ ಹಿಂಗೆ ಕರ್ಕೊಂಬಂದಿದ್ದೀನಿ ಅಂತ ಸುಳ್ಳು ಹೇಳ್ತೆ. ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಗೆ ಬುತ್ತಿ ಹೊತ್ಕೊಂಡು ಹೋಗ್ತಾ ಇತ್ತು ಊರಾಗೆ, ನಾನೇ ನೋಡಿ ಬಂದಿದ್ದೀನಿ. ಡವ್ ಮಾಡ್ತಿದ್ದೆ ಡವ್ವ. ನೀ ಕನ್ನಡ ಕಾಯ್ಕೊಂಡು ಸುಳ್ಳು ಹೇಳಿದ್ರೆ ಯಾವನ್ನೂ ನಂಬಲ್ಲ ಇಲ್ಲಿ. ನೀನು ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ರೋಗ ಇಸ್ಕಿಲಿ, ನಾನೇ ನಿನ್ನ ಜೊತೆ ಬಂದಿದ್ದೀನಲ್ಲೇ. ಡವ್ ನನ್ನ ಮಕ್ಕಳ ತಿಂದಿದ್ದೋಗ ಇಸ್ಕಿ. ಈ ಸೀನಪ್ಪನ ಮಾತಾಡ್ಸೋಕ್ಕಿಂತ ಸುಮ್ಮನೆ ಉಂಡು ಎದ್ದೋಗೋದೇ ಒಳ್ಳೇದು. ಯಾತ ಮಾತಾಡ್ತಾನೆ, ಅವನೇ ಕೇಳ್ತಾನೆ ನಾನು ಬರ್ತೀನಿ ನಿನ್ನ ಜೊತೆಗೆ ಅಂತಾನೆ. ಇವಾಗ ನೋಡಿರೆ ನೀನು ಕರ್ಕೊಂಡು ಹೋಗ್ಲಿಲ್ಲ ನಾನು ಕತ್ತೆ ಬಾಲ ಕುದುರೆ ಜೊಟ್ಟು ಅಂತಾನೆ. ಸುಮ್ಮನೆ ಉಂಡೋಗೋದೇ ಎದ್ದೋಗೋದೇ ಒಳ್ಳೇದು. ಲೇ ಕುಮಾರ, ಬೈಯಂಗಿದ್ರೆ ನೆಟ್ಟಿಗೆ ಬೈದ್ಬಿಡು ನೇರವಾಗಿ. ನೀನು ಆ ಕಡೆ ತಿರಿಕೊಂಡು ಪನಿಕೊಂಡಿದ್ರೆ ನನಗೆ ಇಷ್ಟ ಆಗಲ್ಲ ಬೇಡ. ಲೋ ಸೀನಪ್ಪ, ನಾನು ಬೈಕಂತೇಳಿ ಸುಮ್ಮನೆ ಉಣ್ಣಲ್ಲ. ಆ ಕಡೆ ಯಾವಾಗ ಬಂದ್ರಿ ಗೌಡ್ರೆ, ಬೋರಜ್ಜ ಎಲ್ಲರೂ ಯಾವಾಗ ಬಂದ್ರಿ? ಎಲೆ ಪುಟ್ರಂಗಜ್ಜಿ, ಇನ್ನು ಇವಾಗ ಬಂದಿದ್ದು ನಾವು. ಒಂದೇ ಒಂದು ಪಂತ್ ಎದ್ದಿತ್ತು, 2ನೇ ಪಂತಿಗೆ ನಾವೇ ಕುಕೊಂಡಿದ್ದು. ಅಲ್ಲೇ ಉಂಡೇನ ಪುಟ್ರಂಗಜ್ಜಿ ನೀನು? ಎಲ್ಲಿ ಕಾಮ್ತಿರ್ಲಿಲ್ಲ, ಎಲ್ಗೂ ಇದ್ದೆ? ಇಲ್ಲ, ಹುಡುಗಲ್ಲಿ ಮಂಡೆ ತೆಗ್ದಿರಲ್ವೇ, ಎಲ್ಲರೂ ಮುಯಿ ಕೊಡ್ತಾ ಇದ್ರು, ಹೆಂಗಸ್ರೆಲ್ಲ ಅಲ್ಲಿದ್ದರು, ನಾನು ಅಲ್ಲಿದ್ದೆ. ನಮ್ಮ ಅಮ್ಮಣ್ಣಿ ಮದುವೆಗೂ ನಮ್ಮ ಹುಡುಗನ ನಾಮಕರಣದಾಗ ಯಾತ ಕೊಟ್ಟಿದ್ಲಂತ ಅಮ್ಮ. ಅದಕ್ಕೆ ನಮ್ಮ ಸುಶೀಲ ಹೇಳಿದ್ಲು, ಅದೇ ಯಾತನ ಒಂದು 500 ರೂಪಾಯಿ ಕೈ ಹಾಕಿಕ್ ಬಾ ಅಂತ ಹೇಳಿದ್ಲು. ಅದಕ್ಕೆ ಹೋಗಿದ್ದೆ ಮುಯಿ ಕೊಡಾಕಿ. ನಾನಿನ್ನೂ ಉಂಡಿಲ್ಲ ಗೌಡ್ರೆ, ನೀವು ಉಂಡ್ರಿ, ಉಂಡು ನೀವು ಹೋಗ್ರಿ, ನಾನು ಆಮೇಲೆ ಇನ್ನೊಂದು ಪಂತೆಗೆ ಉಂಡು ಬತ್ತೀನಿ ಆಟದಾಗಿ. ಯಮ್ಮ ಹಂಗಾರು ಉಂಡಿಲ್ವೇನಮ್ಮ ನೀನು? ಬಾ ಉಣ್ಣು ಬಾ. ಯಾಕೆ ಇಲ್ಲ ಜಾಗಿಲ್ವ ಎಲ್ಲೂ ಕುಕಮಾಕಿ? ಬಾರಮ್ಮ ಉಣ್ಣು. ಗೌಡ್ರೆ ನಿಮ್ಮ ಕೈ ಮುಗಿತೀನಿ. ಈ ನನ್ನ ಮಗನ ಅಪ್ಪನ ಕರ್ಕೊಂಡು ಹೋಗ್ರಿ ಇಲ್ಲಿಂದ. ಲೋಪರ್ ನನ್ನ ಮಗನ ನೋಡಿ ಇಲ್ಲಿಗೂ ಕುಡ್ಕೊಂಬಂದೆ ಅವನೇ. ಮಾತೆ ಒಳತಿಲ್ಲ, ತೊದ್ಲಿಸ್ತಾ ಇದ್ದಾನೆ. ಉಣ್ಣಿಸ್ಕೊಂಡು ರಪ್ಪನ ಕರ್ಕೊಂಡು ಹೋಗ್ರಿ. ಆತ್ ಪುಟ್ರಂಗ ಜಾತು. ಲೇ ಸೀನಾ, ಸುಮ್ಮನೆ ಉಣ್ಣಲ್ಲ, ಯೋಸ್ ಮಾತಾಡ್ತೀಯ? ನಾನು ಉಂಡು ಬತ್ತೀನಿ, ನೀನು ನೇರಪ್ಪ ಉಂಡು ಗೌಡ್ರ ಜೊತೆಗೆ ಮಾನವಾಗಿ ಊರಕ್ಕೆ ಹೋಗು. ಬೈವಾಗ ಹೋಗ್ಬೇಕು, ತಿರ್ಗಿ ಅವತಾರಗಳ್ನ ಆಡ್ಕೊಂಡು ಅದು ಇದು ಮಾಡ್ಕೊಂಡು ಹೋದಿರ ಗೌಡ್ರೆ. ನಿಮ್ಮದೇ ಜವಾಬ್ದಾರಿ, ಬೈವಾಗ ಕರ್ಕೊಂಡು ಹೋಗ್ರಿ. ಬೋರಜ್ಜ ನೀನು ಹಿಂದೆ ಕೂಕ, ಗೌಡ್ರು ಗಾಡಿ ಓಡಿಸ್ಲಿ, ಈ ನನ್ನ ಮಗ ಮದ್ದಿದಾಗ ಕೂಕಂಬ್ಲಿ. ತಿರ್ಗಿ ಆಮೇಲೆ ಹತ್ತು ಇತ್ತು ಎಲ್ಲನ ಕಿಸುರ್ಕೊಂಡ್ ಬಿದ್ದಾನು. ಹೆಂಗ ಗೌಡ್ರೆ, ಬೈವಾಗ ಕರ್ಕೊಂಡು ಹೋಗ್ರಿ ಗೌಡ್ರಿ. ಆತ್ ಬಿಡ್ಬಿಟ್ರಂಗಜ್ಜಿ, ಭಯವಾಗಿ ಹೋಗ್ತೀವಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ. ಹೋಗೋದೇನು ನೋಡ್ಕೊ ಹೋಗಿ, ಇಲ್ಲಾಂದ್ರೆ ಪಂತಿ ಎದಾಳ್ತಲೇನ ಕೂಕೊಂಡು ಉಂಡ್ಬಿಡು ನೀನು. ಆ ಹೆಂಗಸ್ರೆಲ್ಲ ಬರಲಿ, ನಾನು ಒಬ್ಬಳೆ ಕೂಕೊಂಡು ಉಂಬದಿನ್ನೇನು. ಆ ಹೆಂಗಸ್ರೆಲ್ಲ ಬರ್ತಾರೆ, ಅವ್ರ ಜೊತೆಗೆ ಉಂಡು ನಾನು ಬರ್ತೀನಿ. ನೀವು ಭಯವಾಗಿ ಹೋಗ್ರಿ ಗೌಡ್ರೆ. ಆತ್ ಪುಟ್ರಂಗಜ್ಜಿ ಆತು.